ಇಲ್ಲಿ ಪರಂಗಿಪೇಟೆ ಸಮೀಪ ಸುಜೀರು ಅಂತ ಹೇಳಿ ಜಾಗ ಇದೆ, ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ನೇಮೋತ್ಸವ ಆದಾಗ ದೈವ ಹಾರಿಕೊಂಡು ಹೋಯ್ತು ಕೆಲವು ವರ್ಷಗಳ ಹಿಂದೆ. ದೈವ ಕೈಗೆ ಸಿಗಲಿಲ್ಲ. ನಿಮಗೆ ನಾವೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇವೆ. ಇಲ್ಲಿ ಪರಂಗಿಪೇಟೆ ಸಮೀಪ ಸುಜೀರು ಅಂತ ಹೇಳಿ ಜಾಗ ಇದೆ, ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ನೇಮೋತ್ಸವ ಆದಾಗ ದೈವ ಹಾರಿಕೊಂಡು ಹೋಯ್ತು ಕೆಲವು ವರ್ಷಗಳ ಹಿಂದೆ. ದೈವ ಕೈಗೆ ಸಿಗಲಿಲ್ಲ. ಹೇಗೆ ಹಾರಿದಂತಲೇ ಗೊತ್ತಾಗ್ಲಿಲ್ಲ. ಆ ಆಕಾಶದಲ್ಲಿ ಅಲ್ಲಿ ಅಷ್ಟು ಜನ ಸೇರಿದ್ರು. ಯಾಕಂತ ಹೇಳಿದ್ರೆ ದೈವ ಆ ಕಡೆ ಈ ಕಡೆ ತೂಟೆಯವರನ್ನು ಹಿಡ್ಕೊಂಡು ಓಡಾಡೋದು ಎಲ್ಲ ಇದೆ. ಬೆಂಕಿ ಅದನ್ನ ಹಿಡ್ಕೊಂಡು ಓಡಾಡೋದೆಲ್ಲ ಇದೆ. ಇದು ಏನಿಲ್ಲ, ಅವರನ್ನೆಲ್ಲ ಬಿಟ್ಟು ಅದು ಓಡಿಕೊಂಡು ಹೋಯ್ತಲ್ಲ, ಅದು ಹಾರಿಕೊಂಡು ಹೋದಾಗ ಆಯ್ತು. ಇಡೀ ದೈವದ ಕಾಲದಲ್ಲಿ ಇದ್ದವರೆಲ್ಲ ಓಡಿದ್ರು. ಅದರಿಂದ ಇದು ರಾತ್ರಿ ಸಾಧಾರಣ ಒಂದು 11 ಗಂಟೆ ಹೊತ್ತಿಗೆ ದೈವ ಓಡಿತು. ದೈವ ಮತ್ತೆ ಕೈಗೆ ಸಿಗ್ಲಿಲ್ಲ ಆ ಸಂದರ್ಭದಲ್ಲಿ. ಇಡೀ ದೈವದ ಕಾಲದಲ್ಲಿ ಇದ್ದವರು ಎಲ್ಲರೂ ಇಲ್ಲಿ ಹೈವೇ ರಸ್ತೆ ಕಡೆಗೆ ಓಡಿದೆ, ಮಂಗಳೂರು ರಸ್ತೆ ಕಡೆ ಓಡಿದೆ ಅಲ್ಲ, ಎಲ್ಲರೂ ಓಡಿಕೊಂಡು ಬಂದು ಆ ದೈವ ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಬಂತು. ಅಲ್ಲಿ ದೇವಸ್ಯ ಅಂತ ಇದೆ, ಪ್ರಕಾಶ್ ಚಂದ್ರ ರೈ ಅವರು ಅಂತ ಇದ್ದಾರೆ. ಅವರ ಮನೆ ಚಾವಡಿಯಲ್ಲಿ ಬಂದು ಕೂತಿದೆ ದೈವ. ನಂಗೆ ಇಲ್ಲಿ ಕೊಡಬೇಕು ಸೇವೆ ಅಂತ ಹೇಳಿ ಆರ್ಕೊಂಡು ಬಂದಾಗೆ ಬಂದಿದೆ. ಕೈಗೆ ಸಿಗಲೇ ಇಲ್ಲ ಅಂತ ಕಡಿಮೆ ಒಂದು 600, 700, 800 ಜನ ಇತ್ತು ಆವತ್ತು. ಯಾಕಂದ್ರೆ ಸುಜಿರಾಯನ್ ಅಂತ ಹೇಳಿ ದೊಡ್ಡ ಜಾತ್ರೆ ಊರಲ್ಲಿ. ಅದ ನಂತರ ಅವರು ದೈವ ಜನರ ಪ್ರಶ್ನೆ ಕೇಳಿದಾಗ ಧರ್ಮನೇಮ ಕೊಡಬೇಕು ಅಂತ ಆಯ್ತು. ಧರ್ಮನೇಮ ಕೊಟ್ಟರು. ಧರ್ಮನೇಮ ಕೊಡೋದೇನು ಸುಲಭದ ಕೆಲಸ ಏನಲ್ಲ, ಅಷ್ಟೇ ಖರ್ಚಿದೆ ಅದಕ್ಕೆ. ಮತ್ತೆ ಅವರು ಇಡೀ ದೇವಸ್ಥಾನ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿ ಅಲ್ಲ. ಈಗ ಧರ್ಮನೇಮ ಕೊಟ್ಟರು. ತುಂಬಾ ದೊಡ್ಡ ಖರ್ಚಾಗುತ್ತೆ. ತುಂಬ ದೊಡ್ಡ. ಯಾಕಂದ್ರೆ ದೈವಕ್ಕೆಲ್ಲ ಆಭರಣಗಳು, ಡ್ರೆಸ್ಸು ಗಿಸ್ಸೆಲ್ಲ ಹೊಸ್ತೇ ಆಗಬೇಕು. ಇಡೀ ಊರಿಗೆ ಅನ್ನ ಹಾಕಬೇಕು, ಊಟ ಹಾಕಬೇಕು, ಇದೆಲ್ಲ ಕ್ರಮ ಇದೆ. ಅಲ್ಲಿ ಹೋಗಿ ಮನೇಲಿ ಹೋಗಿ ಕೂತಿದೆ ಅಂತ ಹುಡುಕಿ ನೋಡೋಕೆ ಅಲ್ಲಿದೆ. ಮತ್ತೆ ಅದನ್ನು ಅಲ್ಲಿ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಸುಮಾರು 1 ಕಿಲೋಮೀಟರ್ ಅದು ರಾಷ್ಟ್ರೀಯ ಹೆದ್ದಾರಿ. ಕಣ್ಣು ಬಿಟ್ಟು ಕಣ್ಣು ನೋಡೋತ್ತಿಗೆ ಅಲ್ಲಿ ಓಡಿದೆ. ಇವರಿಗೆ ಹುಡುಕ್ಲಿಕ್ಕೆ ಒಂದು ಅರ್ಧ ಗಂಟೆ ಆಗಿದೆ. ಮೋಸ್ಟ್ಲಿ ಹಾರ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಡ್ಕೊಂಡು ಹೋಗೋದಾದ್ರೆ ಗೊತ್ತಾಗಬೇಕಲ್ಲ ಹೋದವರಿಗೆ. ಏನದು ಕಾಡು ದಾರಿ ಏನಲ್ಲ, ರಾಜರಸ್ತೆ, ರಾಷ್ಟ್ರೀಯ ಹೆದ್ದಾರಿ, ಹಾಗೆ ಹೋಗಿದೆ. ನೀವು ಅಲ್ಲಿ ಪಾತ್ರೆಯನ್ನು ದೂರ್ಲಿಕ್ಕೆ ಆಗ್ತದ? ಇತ್ತೀಚೆಗೆ ನಡೆದದ್ದು ದೊಡ್ಡ ವಿಷಯ ಆಯ್ತು. ಧರ್ಮನೇಮ ಕೊಟ್ಟರು. ಈ ಹರಕೆ ನೇಮೋತ್ಸವ ಬೇರೆ, ಧರ್ಮ ನೇಮೋತ್ಸವ ಬೇರೆ, ವಾಡಿಕೆ ನೇಮೋತ್ಸವ ಬೇರೆ, ಎಲ್ಲ ಬೇರೆ ಬೇರೆ ಪದ್ಧತಿಗಳು. ಅಡಿಕೆ ನೇಮೋತ್ಸವ ಪ್ರತಿ ವರ್ಷಕ್ಕೆ ಒಮ್ಮೆ ನಡೆಯುವಂಥದ್ದು. ಸಂಕ್ರಮಣ ಪೂಜೆ ಅಂತ ನಡೆಯುವಂಥದ್ದು. ನೇಮ ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಹರಕೆ ನೇಮೋತ್ಸವ ಮಾಡ್ತೇವೆ. ಅದು ಅಚಾನಕ್ಕಾಗಿ ಒಬ್ಬರು ಹರಕೆ ಹೇಳ್ಕೊಂಡಿರ್ತಾರೆ, ಅವರು ಬಂದು ಹರಕೆ ಕೊಡುವಂಥದ್ದು. ಧರ್ಮ ನೇಮೋತ್ಸವ ಅದು ಅಪರೂಪಕ್ಕೆ ಒಮ್ಮೆ ಆಗುವಂಥದ್ದು. ಅದೊಂದು ಕುಟುಂಬದವರು ಮಾಡುವಂಥದ್ದು. ನೋಡಿ, ದೈವಾರಾಧನೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಜನಸಾಮಾನ್ಯರು ನಂಬಿಕೊಂಡು ಬಂದಂಥ ಆರಾಧನೆ. ಇಲ್ಲಿ ನಾಗಾರಾಧನೆ, ದೈವಾರಾಧನೆ ಇದಕ್ಕೆ ಪ್ರಾಮುಖ್ಯತೆ ಹೆಚ್ಚು. ಕಾಂತಾರ 2 ಹೇಳಿ ಚಿತ್ರ ನಿರ್ಮಾಣ ಆಯಿತು. ಅದನ್ನು ಸಹ ಹೊಂಬಳೆ ಫಿಲಮ್ಸ್ನವರೇ ನಿರ್ಮಾಣ ಮಾಡಿರೋದು, ರಿಷಬ್ ಶೆಟ್ಟಿ ಡೈರೆಕ್ಷನ್ ಮಾಡಿರೋದು. ಆ ಚಿತ್ರವು ಸೂಪರ್ ಡೂಪರ್ ಹಿಟ್ಟಾಯಿತು. ಆದ್ದರಿಂದಾಗಿ ಆ ಚಿತ್ರ ಹಿಟ್ಟಾಗೋದಕ್ಕಿಂತ ಮೊದಲು ರಿಷಬ್ ಶೆಟ್ಟಿ ಅವರು ಮಂಗಳೂರಿನ ಯಯ್ಯಾಡಿಯ ಪಕ್ಕದಲ್ಲಿರೋದು ಬಾರೆಬೈಲ್ ಅಂತ ಹೇಳಿ ಒಂದು ಪ್ಲೇಸ್ ಇದೆ. ಅಲ್ಲಿ ವಾರಾಯಿ ಪಂಜುರ್ಲಿ ಜಾನಂದಾಯ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನು ಅಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಆರಾಧಿಸಿಕೊಂಡು ಬರ್ತಾರೆ. ಆ ದೈವಕ್ಕೆ ಅವರು ಒಂದು ಹರಕೆ ಹೇಳಿದರು ಈ ಹಿಂದೆ. ಹಾಗೆ ಕೆಲವು ದಿನಗಳ ಹಿಂದೆ ಅವರು ದೇವಸ್ಥಾನಕ್ಕೆ ಬಂದು ಹೀಗೆ ಹರಕೆ ಒಪ್ಪಿಸಲಿಕ್ಕಿದೆ ಅಂತ ಹೇಳಿ ಆಡಳಿತ ಮಂಡಳಿಯವರು ಒಪ್ಪಿಗೆ ಕೊಟ್ಟರು. ದೈವ ನರ್ತನ ನಡೆಯಿತು. ಈ ದೈವ ನರ್ತನದಲ್ಲಿ 2 ವಿಧ ಇದೆ. ಆರಂಭದಲ್ಲಿ ಗಗ್ಗರ ದೆಚ್ಚಿ ಅಂತ ಆಗ್ತದೆ. ಅದಕ್ಕಿಂತ ಮೊದಲು ಎಣ್ಣೆ ಬೂಲಿ ಅಂತ ಆಗುತ್ತೆ. ದೈವದ ಪಾತ್ರೆಗೆ ಎಣ್ಣೆ ಕೊಡುವುದು ಅಂದರೆ ವೀಳ್ಯ ಕೊಡುವುದು ಅಂತ ಹೇಳ್ತೇವೆ ನಾವು. ಎಣ್ಣೆ ಬೂಲಿ, ಎಣ್ಣೆ ಮತ್ತು ಇದು ಕೊಟ್ಟು ನೀನು ದೈವದ ಪಾತ್ರೆಯಾಗಿ ಇದು ಮಾಡಬೇಕು ಅಂತ. ಆ ವೀಳ್ಯ ತಗೊಳ್ಳುವಂಥ ಸಂದರ್ಭದಲ್ಲಿ ಆತನ ಮೇಲೆ ದೈವ ಆಹ್ವಾನ ಆಗುತ್ತೆ. ಆಗ ಆತನಿಗೆ ಮುಖವರ್ಣಿಕೆ ಇರುವುದಿಲ್ಲ, ಸಹಜ ರೀತಿಯಲ್ಲಿ ಇರ್ತಾನೆ. ಹಾಗೆ ಎಣ್ಣೆ ಬೂಲಿಯ ಕೊಡ್ತಾನೆ. ಆ ಎಣ್ಣೆ ಬೂಲಿಯ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಯಾಕಂದರೆ ಅದಕ್ಕಿಂತ ಮೊದಲು ಪಾರಿ ಹೇಳಲಿಕ್ಕಿದೆ, ಎಲ್ಲವೂ ಇದೆ ಕ್ರಮಗಳು. ದೈವದ ಕತೆ ಹೇಳಬೇಕಲ್ಲ, ಎಲ್ಲಿಂದ ಬಂದ ಬಾರೆಬೈಲಿನ ಆ ಮಣ್ಣಿಗೆ ಎಲ್ಲಿಂದ ಬಂದ ಅಂತ ಬರಬೇಕಲ್ಲ, ಅದನ್ನೆಲ್ಲ ಹೇಳಲಿಕ್ಕೆ ಇದೆ. ಹೇಳಿ ಅದರ ನಂತರ ಎಣ್ಣೆ ಬೂಲಿಯ ತಗೊಳ್ಳುವ ಸಂದರ್ಭದಲ್ಲಿ ದೈವ ಆಹ್ವಾನ ಆಗುತ್ತೆ. ಆಹ್ವಾನ ಆಗುವಾಗ ಅಲ್ಲಿ ಇದ್ದ ಪ್ರಮುಖರ ಹತ್ರ ಅಪ್ಪಣೆ ಕೇಳಲಿಕ್ಕಿದೆ ಮಾಡ್ತೇವೆ ಅಂತ. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ದೈವನರ್ತಕ ರಿಷಬ್ ಶೆಟ್ಟಿ, ಯಾಕಂದರೆ ಅವರು ಆ ದಿನದ ಕೋಲೋತ್ಸವದ ಸೇವಾದಾರರು, ಅವರಿಗೆ ಪ್ರಮುಖ ಸ್ಥಾನ. ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ದೈವದ ಚಾಕರಿ ಮಾಡುವವರು, ತಂತ್ರಿಗಳು, ಇವರೆಲ್ಲ ಪ್ರಮುಖ ಸ್ಥಾನ ಇದ್ದಾಗ ಆಗ ಅದೇ ರೀತಿಯಲ್ಲಿ ಸೇವಾದಾರರಿಗೂ ಪ್ರಮುಖ ಸ್ಥಾನ ಇದೆ. ಅದರಿಂದ ಸೇವಾದಾರರು ರಿಷಬ್ ಶೆಟ್ಟಿ ಅವರು ಅವರ ಹತ್ತಿರ ಹೋಗಿ ಅವರಿಗೆ ಅದು ಅಭಯ ಕೊಡುವಂಥ ಒಂದು ಇದು ಎಲ್ಲ ಅವರಿಗೆ ಅಭಯ ಕೊಟ್ಟು ಅಲ್ಲಿಂದ ಹೇಳ್ತಾರೆ. ಪದ್ಧತಿ ಅಂತ ಇಲ್ಲ. ಸಾಮಾನ್ಯವಾಗಿ ದೈವಾರಾಧನೆಯಲ್ಲಿ ಆ ಪದ್ಧತಿ ಇರುವುದಿಲ್ಲ.
ಆದರೆ ಇಲ್ಲಿ ದೈವದ ಪಾತ್ರಿ ಹತ್ರ ಹೋಗಿದ್ದಾರೆ. ಅದು ದೈವಾರಾಧನೆಯಲ್ಲಿ ಅಂತಹ ಕಟ್ಟುಕಟ್ಟಳೆ ಇಲ್ಲ ಎನ್ನುವುದು ಒಂದು ವಾದ. ಆದರೆ ದೈವಾರಾಧನೆಯಲ್ಲಿರುವ ಕಟ್ಟುಕಟ್ಟಳೆಗಳು ಬೇರೆ ಬೇರೆ ಕಡೆಗಳಲ್ಲಿ ಯಾವ ಕಟ್ಟುಕಟ್ಟಳೆಗಳಿದೆ, ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯ ಕಟ್ಟುಕಟ್ಟಳೆಗಳು ಇರ್ತವೆ. ಆದ್ದರಿಂದಾಗಿ ಅದನ್ನು ಸೀನ್ ಆ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು. ಯಾಕಂತ ಹೇಳಿದರೆ ರಿಷಬ್ ಶೆಟ್ಟಿ ಅವರ ಹರಕೆಯ ಕೋಲ ನೇಮ, ಅವರಿಗೆ ಆಡಿಯನ್ಸ್ ಸಿಕ್ಕಾಪಟ್ಟೆ ಇದ್ದಾರೆ, ಆದ್ರಿಂದ ಫ್ಯಾನ್ಸ್ ಇದ್ದಾರೆ. ಆದ್ದರಿಂದಾಗಿ ಅದರ ವಿಡಿಯೋ ಚಿತ್ರೀಕರಣಕ್ಕಾಗಿ ಎಲ್ಲ ನ್ಯೂಸ್ ಚಾನಲ್ಗಳು ಬಂದಿದ್ದು, ಸ್ಯಾಟಲೈಟ್ ಮಾಧ್ಯಮದವರು ಬಂದಿದ್ದು. ಆದ್ದರಿಂದಾಗಿ ಅವರಿಗೆ ಆರಂಭದಲ್ಲಿ ಆ ಅವಕಾಶವನ್ನು ಕೊಟ್ಟಿದ್ರು. ಅವರು ಆ ಸೀನನ್ನು, ಯಾಕಂದರೆ ಎಣ್ಣೆ ಬೂಲ್ಯ ತೆಗೆದುಕೊಳ್ಳುವಂಥ ಸಂದರ್ಭದ ಸೀನನ್ನು ಚಿತ್ರೀಕರಣ ಮಾಡಿ ಅದ ನಂತರ ಹೇಳಿದರು ಇನ್ನು ಮತ್ತು ಅರ್ಧ ಗಂಟೆ ಕಳೀತದೆ, ಮತ್ತು ಅವ್ರ ಮುಖವರ್ಣಿಕೆ ಆಗಬೇಕು, ಡ್ರೆಸ್ಸಿಂಗ್ ಆಗಬೇಕು, ಎಲ್ಲ ಆದ ಮೇಲೆ ಮತ್ತೆ ಪುನಃ ದೈವ ನರ್ತನ ಆರಂಭವಾಗೋದು. ಹಾಗಾಗಿ ಅವರು ಹೇಳಿದರು ಇನ್ನು ಮುಂದಕ್ಕೆ ಅವಕಾಶ ಕೊಡುವುದಿಲ್ಲ, ಚಿತ್ರೀಕರಣಕ್ಕೆ ಅವಕಾಶ ಇರಲಿಲ್ಲ. ಅದರ ನಂತರದ್ದು ಅದು ಒರಿಜಿನಲ್ ನೇಮ, ಇದು ಪೂರ್ವಭಾವಿ. ಎಣ್ಣೆ ಬೂಲ್ಯ ತೆಗೆದುಕೊಳ್ಳುವುದು ನೇಮೋತ್ಸವದ ಪೂರ್ವಭಾವಿ ಕಾರ್ಯ. ವಿಡಿಯೋ ಮಾಡುವಾಗಿಲ್ಲ, ಆ ನಂತರದ ವಿಡಿಯೋ ಮಾಡುವಾಗಿಲ್ಲ, ಯಾರು ಅಲ್ಲಿ ಬರೀ ನೋಡ್ಬೋದಷ್ಟೇ, ಆ ನಂತರದ್ದು ವಿಡಿಯೋ ಮಾಡುವಾಗಿಲ್ಲ. ಆದ್ದರಿಂದಾಗಿ ಸಹಜವಾಗಿ ಎಲ್ಲ ಟಿವಿ ಚಾನಲ್ನ ಕ್ಯಾಮರಾಮನ್ಗಳು, ರಿಪೋರ್ಟರ್ಗಳು ಎಲ್ಲ ಹೋಗಿದ್ದಾರೆ. ಆ ದೃಶ್ಯವನ್ನು ಅವರು ಸುದ್ದಿಗಾಗಿ ಬಳಸಿಕೊಂಡಿದ್ದಾರೆ. ಯಾವಾಗ ಅದು ಪ್ರಸಾರ ಆಯಿತು ಆಗ ಈ ದೈವಾರಾಧನೆಯಲ್ಲಿ ಆ ದೃಶ್ಯವನ್ನು ಆಕ್ಷೇಪಣೆ ವ್ಯಕ್ತಪಡಿ. ಇಲ್ಲಿ ಪ್ರತಿ ಊರಲ್ಲಿ ದೈವಾರಾಧನೆ ಇದೆ, ಅಲ್ಲಿ ದೈವ ನರ್ತನ ಮಾಡುವವನು ದೈವಾರಾಧಕ ಯಾವ ರೀತಿ ವರ್ತನೆ ಮಾಡ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಯಾವ ರೀತಿ ಮಾಡಬೇಕು ಎನ್ನುವುದು ಸಹ ಗೊತ್ತಿದೆ. ಆದ್ದರಿಂದಾಗಿ ಇದು ಅತಿರೇಕದ ವರ್ತನೆ ಅಂತ ಆಯ್ತು. ಇದು ರಿಷಬ್ ಶೆಟ್ಟಿ ಅವರ ಮೈ ಮೇಲೆ ಹೋಗಿ ಬಂತು, ಅದು ಅತಿರೇಕದ ವರ್ತನೆ ಅಂತ ಹೇಳಿ ಅದು ಪರ ವಿರೋಧ ಚರ್ಚೆಗೆ ಕಾರಣ. ಆ ಚರ್ಚೆಗಳು ಎಲ್ಲಿವರೆಗೂ ಹೋಗಿ ಮುಟ್ಟಿತು ಅಂತ ಹೇಳಿದರೆ ಆ ದೈವ ಪಾತ್ರೆ ಇದೆಯಲ್ಲ ಅವಹೇಳನ ಮಾಡುವ ಮಟ್ಟಕ್ಕೆ ಬಂತು. ಮತ್ತು ಕ್ಷೇತ್ರವನ್ನು ಎಯ್ಯಾಡಿ, ಬಾರೆಬೈಲು, ಒಳಗುಡ್ಡೆಯ, ವಾರಾಯಿ, ಪಂಜುರ್ಲಿ, ಜಾರಂದಾಯ ದೇವಸ್ಥಾನ ಕ್ಷೇತ್ರವನ್ನು ಅವಹೇಳನ ಮಾಡೋ ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯಿತು. ಅದಕ್ಕೆ ಒಂದೊಂದು ರೀತಿಯ ಕಮೆಂಟ್ಗಳು ಬಂದು ಅವರಿಗೆ ಇದು ಕ್ಷೇತ್ರದ ಪಾವಿತ್ರ್ಯತೆ ಏನು, ಅದರ ಹಿನ್ನೆಲೆ ಏನು ಯಾವುದೂ ಗೊತ್ತಿಲ್ಲ, ಕಮೆಂಟ್ ಮಾತ್ರ ಮಾಡಿದ್ದಾರೆ. ಇದು ಹಳದಿ ಬಣ್ಣದ ವೇಷ ಧರಿಸಿಕೊಂಡು, ದೈವದ ಆಭರಣ ಧರಿಸಿಕೊಂಡು, ಬಟ್ಟೆ ಧರಿಸಿಕೊಂಡು, ಕತ್ತಲೆ ಇಟ್ಕೊಂಡು ಎಲ್ಲವನ್ನು ಮಾಡುವುದು ಒರಿಜಿನಲ್. ಅದಕ್ಕಿಂತ ಪೂರ್ವಭಾವಿಯಾಗಿ ನಡೆಯುವಂಥದ್ದು ಇದು. ಅವಕಾಶ ಇಲ್ಲ, ಅದಕ್ಕೆ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿಲ್ಲ. ಎಣ್ಣೆ ಮೂಲ್ಯ ಪಡೆಯುವುದು ಅಂತ ಹೇಳಿದರೆ ಅಪ್ಪಣೆ ಕೇಳುವುದು ಯಾರು ಪಾತ್ರಿ, ಆಗಲೇ ಅವನ ಮೇಲೆ ಆಹ್ವಾನ ಆಗ್ತದೆ ಸಹಜವಾಗಿ. ಆ ಆಹ್ವಾನೆಯ ಸಂದರ್ಭದಲ್ಲಿ ಆ ಘಟನೆ ನಡೆದಿರೋದು. ಅದಕ್ಕೆ ಪರ ವಿರೋಧ ಚರ್ಚೆಗಳು ಬಂತು. ಕೆಲವರು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದರು ಸುಮಾರು. ಯಾಕಂತ ಹೇಳಿದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಪಂಜುರ್ಲಿಗಳಿವೆ. ಪಂಜುರ್ಲಿಯಲ್ಲಿ ನಿಮಗೆ ಕಡಿಮೆ ಅಂದ್ರೆ 60 ರೀತಿಯ ಪಂಜುರ್ಲಿ ಇರ್ತದೆ, ಅಣ್ಣಪ್ಪ ಪಂಜುರ್ಲಿ ಇರ್ತದೆ. ಹಾಗೆ ಒಂದೊಂದು ಪ್ರದೇಶದ ಆಚಾರ ವಿಚಾರಗಳು ಬೇರೆ ಬೇರೆ. ಕುಪ್ಪೇಟಿ ಪಂಜುರ್ಲಿ ಅಂತ ಅವು ಕುಪ್ಪೇಟಿ ಪಂಜುರ್ಲಿ ಬೇರೆ ಬೇರೆ ಕಡೆಯಲ್ಲಿ ಕುಪ್ಪೇಟಿ ಪಂಜುರ್ಲಿಯನ್ನು ಆರಾಧನೆ ಮಾಡ್ತಾರೆ, ಬೇರೆ ಬೇರೆ ಮನೆಗಳಲ್ಲಿ ಆರಾಧನೆ. ಅಣ್ಣಪ್ಪ ಪಂಜುರ್ಲಿ ಧರ್ಮಸ್ಥಳದಲ್ಲಿದ್ದಾರೆ, ಅದೇ ಅಣ್ಣಪ್ಪ ಪಂಜುರ್ಲಿ ಬೇರೆ ಬೇರೆ ಕಡೆಯಲ್ಲಿ ಆರಾಧನೆ ಒಳಪಡ್ತಾರೆ. ಅದೇ ಧರ್ಮಸ್ಥಳದ ರೀತಿ ನಿಯಮಗಳು ಬೇರೆ, ಬೇರೆ ಕಡೆಯ ರೀತಿ ನಿಯಮಗಳು, ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟಂಥ ರೀತಿ ರಿವಾಜುಗಳು ಮಾತ್ರ ದೈವದ ಆರಾಧನೆಯಲ್ಲಿ ಇರುವಂಥ. ಕೆಲವು ದೈವಗಳ ಇದರಲ್ಲಿ ರಾಜನ ದೈವಗಳ ಒಟ್ಟಿಗೆ ಮಹಾಂಕಾಳಿ ಹೆಣ್ಣು ದೈವಗಳಿರ್ತವೆ, ಅದು ಮಹಾಂಕಾಳಿ ಇರ್ಬೋದು, ಧೂಮಾವತಿ ಇರ್ಬೋದು, ಹೀಗೆ ಬೇರೆ ಬೇರೆ ದೈವಗಳು ಇರ್ತವೆ. ಅದಕ್ಕೆ ತೂಟೆಬಲಿ ಅಂತ ಇರ್ತದೆ, ಕೆಲವು ಕಡೆಗಳಲ್ಲಿ ಆ ತೂಟೆಬಲಿ ಇಲ್ಲ, ಈ ರೀತಿಯಾಗಿ ಇದಿರ್ತದೆ. ಅದು ಇಲ್ಲಿ ವಿವಾದ ಯಾಕೆ ಸೃಷ್ಟಿ ಮಾಡಿದ್ರು ಅಂತಂದ್ರೆ, ಕಾಂತಾರ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಮೊನ್ನೆ ರಿಷಬ್ ಶೆಟ್ಟಿ ಕೊಟ್ಟಂತ ಹರಕೆಯ ನೇಮೋತ್ಸವದ ಸಂದರ್ಭದಲ್ಲಿ ದೈವ ಪಾತ್ರೆಯಾಗಿದ್ದಂಥ ಯುವಕ ಅವನು ಆ ಸಂದರ್ಭದಲ್ಲಿ ಈ ಚಲನಚಿತ್ರ ತಂಡಕ್ಕೆ ದೈವದ ಹಿರಿಮೆ ಬಗ್ಗೆ ಹೇಳಿಕೊಟ್ಟು ಅವರು ಆ ತಂಡದ ಒಂದು ಭಾಗ ಆಗಿದೆ ಹೇಳಲಿಕ್ಕೆ. ಯಾಕಂದರೆ ಇದೇ ರೀತಿ ಮಾಡಬೇಕು, ದೈವಕ್ಕೆ ಅಪಚಾರ ಆಗಬಾರದು ಎನ್ನುವಂಥ ದೃಷ್ಟಿಯಲ್ಲಿ ರಿಷಬ್ ಶೆಟ್ಟಿ ಅವರು ಅವರನ್ನು ಕರೆಸಿಕೊಂಡು ಚಿತ್ರೀಕರಣದ ಸಂದರ್ಭದಲ್ಲಿ ಅವರನ್ನು ನಿಲ್ಲಿಸಿಕೊಂಡು ಪ್ರತಿಯೊಂದನ್ನು ಅವ್ರ ಹತ್ರ ಕೇಳಿ ಮಾಡ್ತಾರೆ. ಯಾಕಂದರೆ ಅಲ್ಲಿ ಪಾತ್ರಧಾರಿಗಳು ಇವರು ಇಲ್ಲಿ ಸಹಜ ರೀತಿಯಲ್ಲಿ ದೈವವನ್ನು ಆರಾಧನೆ ಮಾಡುವ ರಿಷಬ್ ಶೆಟ್ಟಿ ಅವರು ದೈವದ ಪಾತ್ರ ಮಾಡಿತ್ತು. ಆದ್ರಿಂದಾಗಿ ಆ ಪಾತ್ರ ಹೇಗೆ ಮಾಡಬೇಕಂತ ಅನುಭವ ಬೇಕಲ್ಲ, ಆ ಅನುಭವವನ್ನು ಪಡೆದದ್ದು ಇವರಿಂದ. ಅವರಿಗೆ ಆ ಚಿತ್ರ ಸಕ್ಸಸ್ ಆದ ಸಂದರ್ಭದಲ್ಲಿ ಅವರು ಮಾಡಿದಂಥ ಒಂದು ಗೌರವಾರ್ಪಣೆ ಸಂದರ್ಭದಲ್ಲಿ ಅವರನ್ನು ಸಹ ಗೌರವಿಸಿದ್ರು. ಆ ಫೋಟೋ ಇವರಿಗೆ ಸಿಕ್ಕಿತ್ತು. ಆದ್ದರಿಂದಾಗಿ ಮುಖೇಶ್ ಅವರನ್ನು ಟಾರ್ಗೆಟ್ ಮಾಡಿಕೊಂಡು, ದೈವ ಪಾತ್ರೆಯನ್ನು ಟಾರ್ಗೆಟ್ ಮಾಡಿಕೊಂಡು ಈ ವಿವಾದವನ್ನು ಸೃಷ್ಟಿ ಮಾಡಿದ್ರು. ವಿವಾದ ಮಾಡುವಂಥ ವಿಷಯವೇ ಅಲ್ಲ, ಇದನ್ನು ದೈವ ಪಾತ್ರೆಯನ್ನು ಟಾರ್ಗೆಟ್ ಮಾಡಿಕೊಂಡು ಈ ವಿವಾದವನ್ನು ಸೃಷ್ಟಿ ಮಾಡಿದ್ರು, ಸಮಾಜ ಸೃಷ್ಟಿ ಮಾಡಿದ್ರು. ಅದಕ್ಕಾಗಿ ಮಂಡಳಿಯವರು ಹೇಳಿದ್ರು, ನಾವು ನಮ್ಮ ದೈವದ ಪರಿಚಾರಕರ ಬಗ್ಗೆ ನಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಅವರು ಮಾಡಿದ್ದು ಸರಿ ಅಂತ ಹೇಳಿ ಅವರು ಸ್ಪಷ್ಟನೆ ಮಾಡಿದ್ದಾರೆ. ಅಂತೂ ಇಂತೂ 1 ವಾರಗಳ ಕಾಲ
ಇದು ಪರ ವಿರೋಧ ಚರ್ಚೆಯಲ್ಲಿ ಇತ್ತು. ಆದ್ದರಿಂದಾಗಿ ಸ್ಥಳೀಯರು ಆಡಳಿತ ಮಂಡಳಿಯವರ ಹತ್ರ ಕೇಳ್ತಾರೆ. ಆ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ, ನೀವು ಆಡಳಿತ ಮಂಡಳಿಯವರಾಗಿ ಏನು ಕ್ರಮ ಕೈಗೊಂಡಿರಿ ಅಂತೇಳಿ ಸಹಜವಾಗಿ ಕೇಳುವಂಥ ಪ್ರಶ್ನೆ. ನಮ್ಮ ಊರಿನ ದೈವದ ಬಗ್ಗೆ ಬೇರೆ ಊರಿನವರು ಅಪಪ್ರಚಾರ ಮಾಡ್ತಾರಂತಾಗುವಾಗ ಆ ಊರಿನವರು ಅದಕ್ಕೆ ಪ್ರತ್ಯುತ್ತರ ಕೊಡಲೇಬೇಕಲ್ವಾ? ಇದು ಪತ್ರಿಕಾಗೋಷ್ಠಿ ಮಾಡಿ ಅವರು ಉತ್ತರ ಕೊಟ್ಟರು. ಮತ್ತು ನಾವು ಆ ಬಗ್ಗೆ ಕೆಲವರ ಮೇಲೆ ಪೊಲೀಸರಿಗೆ ದೂರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಆಲ್ರೆಡಿ ಈಗಾಗಲೇ ಅವರು ಮಂಗಳೂರು ನಗರ ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಯಾವ ಯಾವ ರೀತಿಯಲ್ಲಿ ಕಮೆಂಟ್ ಹಾಕಿದ್ದಾರೆ ಅದರ ಒಂದು ಲಿಸ್ಟು ಆಯುಕ್ತರ ಗಮನಕ್ಕೆ ತಂದಿದ್ದಾರೆ. ಇದು ಹೇಗೆ ಧಾರ್ಮಿಕ ನಂಬಿಕೆಗೆ ಹೇಗೆ ಇವರು ಧಕ್ಕೆ ತಂದಿದ್ದಾರೆ, ಅಪಚಾರ ಮಾಡಿದ್ದಾರೆ ಎನ್ನುವ ಬಗ್ಗೆ ಅವರು ದೂರನ್ನು ಕೊಟ್ಟಿದ್ದಾರೆ. ಈಗ ರಿಷಬ್ ಶೆಟ್ಟಿ ಅವರು ಹರಕೆ ಸಲ್ಲಿಸಿದ್ರು ಹೋದ್ರು. ಅವರು ರಿಷಬ್ ಶೆಟ್ಟಿ ಅವರು ಹರಕೆ ಸಲ್ಲಿಸಿದ್ರು ಹೋದ್ರು. ಇದು ಹೋದ ನಂತರ ನಡೆದಂತ ಹೋದ ನಂತರ ಮರುದಿನದಿಂದ ಆ ಸ್ಟಾರ್ಟಿಂಗ್ ವಿಡಿಯೋ ನೋಡಿ ಈ ವಿವಾದವನ್ನು ಸೃಷ್ಟಿ ಮಾಡಿದ್ದು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ದೈವಾರಾಧನೆ ಅಂತ ಹೇಳಿದರೆ ಅದು ದೊಡ್ಡ ಒಂದು ಕಡಲು. ಅಲ್ಲಿ ಸಾವಿರಾರು ಮಂದಿ ದೈವಾರಾಧಕರಿದ್ದಾರೆ, ಅವರ ಪರಿಚಾರಕರಿದ್ದಾರೆ, ಅವರ ನಂಬಿಕೊಂಡು ಬಂದಂಥವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ದರಿಂದಾಗಿ ಅವರ ವೃತ್ತಿಘನತೆಯನ್ನು ಅವರು, ಯಾಕಂದರೆ ಅವರ ವೃತ್ತಿ ಅದು ಜನ್ಮದಾರಭ್ಯದಿಂದ ಬರುವಂಥದ್ದು. ಯಾರನ್ನು ಒಬ್ಬನ್ನು ಕರ್ಕೊಂಡು ಬಂದು ಟ್ರೈನಿಂಗ್ ಕೊಟ್ಟು ಒಂದು ದೈವದ ಎದುರಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅವರ ಜನ್ಮದಾರ ವಂಶ ಪಾರಂಪರ್ಯವಾಗಿ ಬರುವಂತಹ ಒಂದು ಪದ್ಧತಿ. ಆ ರೀತಿಯಾಗಿ ಬರಬೇಕು. ಬಾರೆಬೇಲಲ್ಲಿ ಆ ದೈವದ ನೇಮೋತ್ಸವ 100 ವರ್ಷಗಳೇ ನಡೀತಾ ಇದೆ. ಮೊದಲು ಒಂದು 50 ವರ್ಷದ ಹಿಂದಿನಿಂದ ಚಿಕ್ಕ ಮಟ್ಟದಲ್ಲಿ ನಡೀತಿತ್ತು. ಅದರ ನಂತರ ಅದು ಡೆವಲಪ್ ಆಗ್ತಾ ಬಂತು. ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾವುದೇ ನೇಮೋತ್ಸವ ಇರಲಿ, ಈಗ ನಿಮಗೆ ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣಗಳು ಇರುವುದು ಯಾಕೆ, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಒಂದು ವೇದಿಕೆ. ಅದಕ್ಕೆ ಆ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುವವರು ಮನ್ನಣೆ ಕೊಡ್ಬೋದು, ಮನ್ನಣೆ ಕೊಡದವರು ಅದಕ್ಕೆ ಪ್ರತಿಯಾಗಿ ಏನಾದರೂ ಕಾಮೆಂಟ್ ಹಾಕ್ತಾರೆ. ಅದಕ್ಕೆ ಪುನಃ ಇವರು ಅದು ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಂತ ವೈಯಕ್ತಿಕ ಮಟ್ಟಕ್ಕೆ ಹೋಗ್ತದೆ. ಬಹುತೇಕ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಕೆಲವೊಂದು ಪೋಸ್ಟುಗಳು ವೈಯಕ್ತಿಕ ಮಟ್ಟದಲ್ಲಿ ಇರುವಲ್ಲ. ಈ ವಿವಾದಗಳು ತಾರಕಕ್ಕೆ ಇರುವಂಥ ಸಂದರ್ಭದಲ್ಲಿ ಊರವರು ಆಡಳಿತ ಮಂಡಳಿಯವರ ಮೇಲೆ ಒತ್ತಡ ಹೇರಿದ್ರು. ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡಬೇಕು ಅಂತ. ಆಡಳಿತ ಮಂಡಳಿಯವರು ಇದನ್ನು ಪ್ರತಿಕ್ರಿಯೆ ನೀಡಲಿಕ್ಕೆ ಹೋಗುವ ಇರಲಿಲ್ಲ. ಯಾಕಂದರೆ ಇದು ಪ್ರತಿಕ್ರಿಯೆ ನೀಡದೇ ಇದ್ದರೆ ಒಂದೇ ಸೈಡಿಂದ ವಿವಾದ ಏರ್ಕೊಂಡು ಹೋಗೋದು. ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡಬೇಕು ಅಂತ ಹೇಳಿ ಆಡಳಿತ ಮಂಡಳಿಯವರು, ಅದರ ಪ್ರಮುಖರಾಗಿದ್ದಂಥ ರವಿಪ್ರಸನ್ನ ಅವರು ಪತ್ರಿಕಾಗೋಷ್ಠಿ ಕರೆದು ಅದಕ್ಕೆ ಎಲ್ಲ ಸಂಶಯಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಕ್ಷೇತ್ರದಲ್ಲಿ ಜಾರಂದ ಕ್ಷೇತ್ರದಲ್ಲೇ ಪತ್ರಿಕಾಗೋಷ್ಠಿ ಕರೆದು ಎಲ್ಲ ವಿವಾದಗಳಿಗೆ ಉತ್ತರ ಹೇಳಿದರು.